ಅಸ್ಸಲಾಮ್ ಅಲೈಕುಮ್, ಗುಡ್ ಆಫ್ಟರ್ನೂನ್, ಜೈ ಭೀಮ್. ಸ್ನೇಹಿತರೆ, ಮೇ 2, 2021 ಭಾನುವಾರ ರಾತ್ರಿ ಚಾಮರಾಜನಗರ ಕೋವಿಡ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪೂರೈಕೆಯಲ್ಲಿ ಸಮಸ್ಯೆ ಆಗಿ ಆಕ್ಸಿಜನ್ ದುರ್ಘಟನೆಯಲ್ಲಿ ಸುಮಾರು 37 ಮಂದಿ ಮೃತರಾದರು. ಆ 36 ಮೃತರ ಕುಟುಂಬಸ್ಥರಿಗೆ ನ್ಯಾಯ ಕಲ್ಪಿಸಬೇಕು ಮತ್ತು ಆಕ್ಸಿಜನ್ ದುರ್ಘಟನೆಗೆ ಯಾರು ಕಾರಣಕರ್ತರಾಗಿದ್ದರೋ, ಯಾರ ಬೇಜವಾಬ್ದಾರಿತನದಿಂದ ಈ ಘಟನೆ ನಡೆಯಿತೋ ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಪಕ್ಷ ಚಾಮರಾಜನಗರ ಜಿಲ್ಲಾ ಸಮಿತಿಯ ವತಿಯಿಂದ ಅಂದು ರಾತ್ರಿ ಯಾವಾಗ ದುರ್ಘಟನೆ ಇತ್ತು ಅದೇ ರಾತ್ರಿ ಅಲ್ಲಿಂದ ಪ್ರಾರಂಭವಾಗಿ ನಿನ್ನೆವರೆಗೂ ನಮ್ಮ ನಿರಂತರ ಹೋರಾಟ ನಡೆಯಿತು. BJP ಇದ್ದಂಥ ಸಂದರ್ಭದಲ್ಲೂ ಬೀದಿ ಹೋರಾಟ ಆಯಿತು. ಅದಾದ ನಂತರ ಭರವಸೆ ಕೊಟ್ಟು ಮೌನವಾಗಿದ್ದ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಸಹ ಹೋರಾಟ ಮಾಡಲಾಯಿತು. ಈ ಮಧ್ಯೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರಕ್ಕೆ ತಾವುಗಳು ನಿರ್ದೇಶನ ಕೊಡಬೇಕು, ಸಂತ್ರಸ್ತರಿಗೆ ನ್ಯಾಯ ಕಲ್ಪಿಸಿಕೊಡಿ ಅಂತ ಹೇಳಿ ರಾಜ್ಯಪಾಲರನ್ನು ಭೇಟಿ ಮಾಡಿ ನಾವು ಹಕ್ಕೊತ್ತಾಯವನ್ನು ಮಂಡನೆ ಮಾಡಿದ್ವಿ. ಸೊ ನಮ್ಮ ನಿರಂತರ ಹೋರಾಟದ ಫಲವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಮತ್ತು ಉಪಮುಖ್ಯಮಂತ್ರಿ DKಶಿ ಅವರು ಒಂದು ನೇಮಕ ಪತ್ರವನ್ನು ಕೊಟ್ಟಿದ್ದಾರೆ. ಅಂದರೆ ಚಾಮರಾಜನಗರ ಮೆಡಿಕಲ್ ಕಾಲೇಜಿನಲ್ಲಿ ಸಂತ್ರಸ್ತರಲ್ಲಿ ಆ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೆಲವರಿಗೆ ಟೆಕ್ನಿಕಲ್ ಸಮಸ್ಯೆ, ಅಂದರೆ SLC ಏನು ಓದಿಲ್ಲ ಅಂತ ಹೇಳಿ ಏನು ಟೆಕ್ನಿಕಲ್ ಸಮಸ್ಯೆ ಆಗಿ ಅವರಿಗೆ ನೇಮಕಾತಿಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ, ಅದು ಮುಂದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಸೊ ನಾವು ಈ ಘಟನೆಗೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನು ಪಡ್ಕೊಂಡ್ವಿ. ಏನು ಘಟನೆ ಯಾಕಾಯಿತು ಅಂದರೆ ಆ ನಾಲೆಜ್, ಶಿಕ್ಷಣ ಅಂತ ಹೇಳಿದರೆ ನಾಲೆಜ್. ಅದಾದ ನಂತರ ಸಂಘಟನೆ, ನಾವು ಸಂತ್ರಸ್ತರನ್ನು ಒಂದು ಕಡೆ ಸೇರಿಸಿ ಈ ಹೋರಾಟ ನಾವು ಮುಂದುವರಿಸ್ತೀವಿ, ತಾವು ನಮ್ಮ ಜೊತೆ ಇರಬೇಕು, ಅಂತಿಮ ಒಂದು ತಾರ್ಕಿಕ ಅಂತ್ಯ ಆಗುವವರೆಗೂ ತಾವು ಇರಬೇಕು ಅಂತ ಹೇಳಿ ಅವರನ್ನು ಸಂಘಟಿಸಿದ್ವಿ. ಅವರು ನಿರಂತರವಾಗಿ ನಮ್ಮ ಜೊತೆ ಇದ್ದರು. ಅದಾದ ನಂತರ ನಮ್ಮ ಹೋರಾಟ, ಬೀದಿ ಹೋರಾಟ ಮತ್ತು ಹೈಕೋರ್ಟಿನಲ್ಲಿ ರಿಟ್ ಅಪ್ಲಿಕೇಶನ್ ಆಗಿದ್ದು ಕಾನೂನಾತ್ಮಕ ಹೋರಾಟ ಮತ್ತು ಅನೇಕ ಬಾರಿ ಮನವಿ ಪತ್ರಗಳನ್ನು ಕೊಟ್ಟಿದ್ದು ಬೇರೆ ಬೇರೆ ಸರ್ಕಾರದ ಪ್ರತಿನಿಧಿಗಳಿಗೆ. ಈ ಎಲ್ಲ ನಮ್ಮ ಪ್ರಯತ್ನ ಫಲ ಕೊಟ್ಟಿದೆ. ನಿನ್ನೆ ನೇಮಕಾತಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ಒಂದು ಹೋರಾಟಕ್ಕೆ ಬ್ಯಾಕ್ಬೋನ್ ಆಗಿ ಮಾರ್ಗದರ್ಶಕರಾಗಿ ನಮ್ಮ SDPI ಪಕ್ಷದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸರ್ ನಮ್ಮ ಜೊತೆ ಇದ್ದರು. ಅವರು ಚಾಮರಾಜನಗರ ಆ ಸಂದರ್ಭದಲ್ಲಿ ದುರ್ಘಟನೆ ಆದಂಥ ಮಾರನೇ ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು, ಈ ಏನು ಘಟನೆ ನಡೆದಿದೆ ಒಂದು ಶಾಶ್ವತ ಪರಿಹಾರ ಸಿಕ್ಕುವರೆಗೂ, ಒಂದು ತಾರ್ಕಿಕ ಅಂತ್ಯ ಆಗುವವರೆಗೂ SDPI ತನ್ನ ಹೋರಾಟವನ್ನು ಮುಂದುವರಿಸುತ್ತೆ ಅಂತ ಹೇಳಿದರು. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಿದ್ವಿ. ಸೊ ಇಂದು ಒಂದು ತಾರ್ಕಿಕ ಅಂತ್ಯ ಕಂಡಿದೆ, ಅಂದರೆ ಸಂಪೂರ್ಣವಾಗಿ ಇಲ್ಲ ಅಂತ ಹೇಳಿದ್ರು ಭಾಗಶಃ ಅಂತ್ಯ ಕಂಡಿದೆ. ಇನ್ನು ಉಳಿಕೆ ಸಂತ್ರಸ್ತರಿಗೆ ಸರ್ಕಾರ ನೇಮಕ ಪತ್ರ ಕೊಡಬೇಕು, ಅದನ್ನು ನಾವು ಫಾಲೋಅಪ್ ಮಾಡ್ತೀವಿ, ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಎರಡನೇದಾಗಿ ಈ ದುರ್ಘಟನೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಕಾರಣಕರ್ತರಾಗಿದ್ದಾರೆ, ಅದು ಅಂದಿನ DC ಇರ್ಬೋದು ಅಥವಾ ವೈದ್ಯಾಧಿಕಾರಿಗಳು ಇರ್ಬೋದು, ಯಾರೇ ಇರಲಿ, ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಯಾಕಂತ ಹೇಳಿದರೆ ಇದು ಒಂದು ದುರ್ಘಟನೆ ಅಂತ ನಾವು ಹೇಳ್ತೀವಿ, ಆದರೆ ನಿಜವಾಗ್ಲೂ ಇದು ಒಂದು ಕೊಲೆ ಆಗಿದ್ದು. ಅಮಾಯಕರನ್ನು ಬಲಿ ಪಡ್ಕೊಂಡಿದ್ದು ಯಾರು ಅಂತ ಹೇಳಿದರೆ ವೈದ್ಯಾಧಿಕಾರಿಗಳು, ಆಡಳಿತ ಅಧಿಕಾರಿಗಳು ಆವತ್ತು ಮಾಡಿದ್ದು. ಇದಕ್ಕೆ ಬೆಂಬಲ ಕೊಟ್ಟಿದ್ದು ಯಾರಂತ ಹೇಳಿದರೆ ಅಂದಿನ BJP ಸರ್ಕಾರ. ಯಾಕಂತ ಹೇಳಿದರೆ ಬೆಂಬಲ ಅಂತ ಹೇಳಿದರೆ ಬೇಜವಾಬ್ದಾರಿ ತೋರಿಸೋದು ಬೆಂಬಲ ಕೊಡುವ ನಿಟ್ಟಿನಲ್ಲೇ ಇರುತ್ತೆ ಅದು. ಸೊ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿ ನಾವು ಈಗಾಗಲೇ ಹಕ್ಕೊತ್ತಾಯನ ಮಂಡನೆ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ನಮ್ಮ ರಾಜ್ಯಾಧ್ಯಕ್ಷತೆ ನಾವು ಚರ್ಚೆ ಮಾಡಿಕೊಂಡು ಯಾವ ರೀತಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಮತ್ತು ಇನ್ನು ಉಳಿದ ಏನು 5-6 ಮಂದಿ ಇದ್ದಾರೆ ಅವ್ರಿಗೂ ಸಹ
ಒಂದು ನೇಮಕಾತಿ ಪತ್ರ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಸೊ ಇವತ್ತು ನಾನು ನಮ್ಮ ಸಂತ್ರಸ್ತ ಕುಟುಂಬಸ್ಥರಿಗೆ ನಾನು ಭೇಟಿ ಮಾಡಿದೆ. ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗಾಗಲಿಲ್ಲ, ನಾನು ದಾವಣಗೆರೆಯಲ್ಲಿ ಇದ್ದ ಕಾರಣ. ಎಲ್ಲರೂ ಭಾಳ ಸಂತೋಷ ವ್ಯಕ್ತಪಡಿಸಿದರು. SDP ಹೋರಾಟಕ್ಕೆ ಧನ್ಯವಾದವನ್ನು ಹೇಳಿದ್ದಾರೆ. ಭಾಳ ಸಂತೋಷ ಆಯಿತು. ಏನೋ ಒಂದು ನೆಮ್ಮದಿ, ಇವತ್ತು ಏನೋ ಒಂದು ಸಾಧನೆ ಮಾಡ್ದಂಗಾಯಿತು. ಅಂದರೆ ನಾವು ಮಾಡಿದ ಹೋರಾಟಕ್ಕೆ ಫಲ ಸಿಕ್ತಲ್ಲ ಅಂತ ಹೇಳಿ ಒಂದು ಭಾಳ ದೊಡ್ಡ ನೆಮ್ಮದಿ ಇವತ್ತು ವೈಯಕ್ತಿಕವಾಗಿ ನನಗೂ ಸಿಕ್ಕಿದೆ. ನಮ್ಮ ಎಲ್ಲ ಪಕ್ಷದ ನಮ್ಮ ಜಿಲ್ಲಾ ಮುಖಂಡರಿಗೂ ಸಹ ಅದನ್ನೇ ಅವರು ಸಹ ಅಭಿಪ್ರಾಯ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಏನಾಗಲಿ, ನಾವು ಪ್ರಾಮಾಣಿಕವಾಗಿ ಹೋರಾಟಗಳನ್ನು ಮಾಡಿದರೆ ಖಂಡಿತವಾಗಿ ಗೆಲುವು ಇದ್ದೇ ಇರುತ್ತೆ ಅನ್ನುವಂಥ ಒಂದು ಸಂದೇಶ ಈ ಆಕ್ಸಿಜನ್ ದುರ್ಘಟನೆಯ ಒಂದು ಹೋರಾಟ ಈ ಸಮಾಜಕ್ಕೆ ಹೇಳ್ತಾ ಇದೆ. ನಾವು ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿರಂತರವಾಗಿ ಸಂವಿಧಾನಬದ್ಧ ಹೋರಾಟಗಳನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡುತ್ತಾ, ಈ ಹೋರಾಟಕ್ಕೆ ಮಾಧ್ಯಮದವರು ಮತ್ತು ಅನೇಕ ಅಧಿಕಾರಿಗಳು ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ. ಅದೇ ರೀತಿ ಸಂಘ ಸಂಸ್ಥೆಗಳು DSS ಇರ್ಬೋದು, ರಾಜ್ಯ ರೈತ ಸಂಘ ಇರ್ಬೋದು, ಮತ್ತು ವಿವಿಧ ಪ್ರಗತಿಪರ ಸಂಘ ಸಂಸ್ಥೆಗಳು ಸಹ ನಮ್ಮ ಜೊತೆ ಕೈಗೂಡಿಸಿದ್ರು ಕೊನೆಯಲ್ಲಿ. ಸೊ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಅವ್ರಿಗೂ ಸಹ ಧನ್ಯವಾದವನ್ನು ಹೇಳಿ, ಮತ್ತು ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರು AR ಕೃಷ್ಣಮೂರ್ತಿಯವರು, ಅದೇ ರೀತಿ ಪುಟ್ಟರಂಗಶೆಟ್ಟಿ ಅವ್ರ ಜೊತೆನೂ ಸಹ ಅನೇಕ ಸರಿ ಇದನ್ನು ಮಾತಾಡಿದ್ದೆ ನಾನು. ಸೊ ಎಲ್ಲರೂ ಒಟ್ಟಾರೆ ಇವರಿಗೆ ಒಂದು ನ್ಯಾಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.